ಇಲ್ಲಿ ಕೇಳಿ, ನೀವು ಆಕ್ಟಿವ್ ಈಕ್ವಿಟಿ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಯಾಕೆ ಮಾಡ್ತಾ ಇರೋದು? ಈ ಫಂಡ್ಗಳು ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಬೇಕು ಅಂತಲ್ವಾ? ಹಾಗಾದ್ರೆ ಪ್ಯಾಸಿವ್ ಫಂಡ್ಸ್ ಕೂಡ ಇದೇ ರೀತಿಯ ರಿಟರ್ನ್ ಕೊಡ್ತಾ ಇರುತ್ತೆ. ಒಂದು ವೇಳೆ ಈಕ್ವಿಟಿ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋ ಬೆಂಚ್ ಮಾರ್ಕ್ ನಿಂದ ಭಿನ್ನವಾದ್ರೆ ಅದು ಬೆಂಚ್ ಮಾರ್ಕ್ ಬೀಟಿಂಗ್ ರಿಟರ್ನ್ಸ್ ಕೊಡಬಹುದು. ಇದನ್ನ ಅವರ ಆಕ್ಟಿವ್ ಶೇರ್ಸ್ ನಿಂದ ತಿಳ್ಕೋಬಹುದು. ಹೈಯರ್ ಆಕ್ಟಿವ್ ಶೇರ್ ಅಂದ್ರೆ ಹೆಚ್ಚು ಆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಅರ್ಥ. ಇಂತಹ ಫಂಡ್ಗಳ ಪೋರ್ಟ್ಫೋಲಿಯೋ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಅಂದ್ರೆ ಕೆಲವೇ ಸ್ಟಾಕ್ನಲ್ಲಿ ಹೆಚ್ಚಿನ ವೇಟೇಜ್ ಮತ್ತು ಬೆಂಚ್ ಮಾರ್ಕ್ನಿಂದ ಭಿನ್ನವಾದ ಹೋಲ್ಡಿಂಗ್ಸ್ಗಳು. ಸ್ಮಾಲ್ ಕ್ಯಾಪ್, ನಂತರ ಫ್ಲೆಕ್ಸಿ, ಮಲ್ಟಿ ಮತ್ತು ವ್ಯಾಲ್ಯೂ, ಹೀಗೆ ಈ ಫಂಡ್ ಕ್ಯಾಟಗರಿ ಹೆಚ್ಚು ಆಕ್ಟಿವ್ ಶೇರ್ಸ್ ಹೊಂದಿದ್ದಾವೆ. ಕಾರಣ ಇವರ ಸ್ಟಾಕ್ ಯೂನಿವರ್ಸ್ ತುಂಬಾ ದೊಡ್ಡದಾಗಿದೆ, ಸ್ಪೆಷಲಿ ಸ್ಮಾಲ್ ಕ್ಯಾಪ್ಸ್ಗಳಲ್ಲಿ. ಆದ್ರಿಂದ ಆಕ್ಟಿವ್ ಶೇರ್ಸ್ ಹೆಚ್ಚಾಗಿದೆ. ಹೆಚ್ಚು ಆಕ್ಟಿವ್ ಶೇರ್ಸ್ ಅಂದ್ರೆ ಫಂಡ್ ಬೆಂಚ್ ಮಾರ್ಕ್ ನಿಂದ ಭಿನ್ನವಾಗಿದ್ದು ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಬೆಟ್ಗಳನ್ನು ತೆಗೆದುಕೊಳ್ಳುತ್ತೆ. ಹಾಗೆಯೇ ಕಡಿಮೆ ಆಕ್ಟಿವ್ ಶೇರ್ ಅಂದ್ರೆ ಫಂಡ್ ಮುಖ್ಯವಾಗಿ ಬೆಂಚ್ ಮಾರ್ಕ್ ಅನ್ನ ಕಾಪಿ ಮಾಡ್ತಾ ಇದೆ. ಇದರಿಂದ ವ್ಯಾಲ್ಯೂ ಕಡಿಮೆ ಆಗಿ ಎಕ್ಸ್ಪೆನ್ಸ್ ರೇಷು ಜಸ್ಟಿಫೈ ಆಗೋದಿಲ್ಲ. ಆದ್ರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಹೆಚ್ಚಿನ ಆಕ್ಟಿವ್ ಶೇರ್ ಅಂದ್ರೆ ಯಾವಾಗ್ಲೂ ಔಟ್ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಅರ್ಥ ಅಲ್ವೇ ಅಲ್ಲ. ಪ್ರತಿಯೊಂದು ಆಕ್ಟಿವ್ ಫಂಡ್ ಅನ್ನ ವಿಶ್ಲೇಷಿಸಿ ಇನ್ವೆಸ್ಟ್ ಮಾಡಿ.